ನೀವೇನಾದರೂ ಜೂನ್ ತಿಂಗಳಲ್ಲಿ OTTಗೆ ಬಂದಿರೋ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಟೆನ್ಷನ್ ತಗೋಬೇಡಿ. ನಿಮಗೋಸ್ಕರ ಅಂತ ಸಿನಿಮಾಗಳ ಲಿಸ್ಟ್ನ ಎತ್ತಾಕೊಂಡು ಬಂದಿದ್ದೀವಿ. ಬನ್ನಿ ಲಿಸ್ಟ್ ಶುರು ಮಾಡೋಣ. ಕಾಮಿಡಿ, ಹಾರ್ಟ್ ಬ್ರೇಕ್ ಮತ್ತೆ ಫ್ರೆಂಡ್ಶಿಪ್ ಮಿಕ್ಸ್ ಆಗಿರೋ ಒಳ್ಳೆ ಫೀಲ್ ಗುಡ್ ಮೂವಿ ನೋಡ್ಬೇಕಾ? ಹಾಗಾದ್ರೆ ಈ ಹೊಸ ಕನ್ನಡ ಸಿನಿಮಾನ ಖಂಡಿತ ಮಿಸ್ ಮಾಡಬೇಡಿ. ಊರಲ್ಲಿ ಜಾಲಿಯಾಗಿರೋ ನವೀನ್ ತಾನು ಪ್ರೀತಿಸೋ ಹುಡುಗಿ ಓಡಿ ಹೋಗೋಕೆ ಹೆಲ್ಪ್ ಮಾಡೋಕೆ ಹೋಗಿ ಕೊನೆಗೆ ಅವಳು ತನ್ನನ್ನ ಪ್ರೀತಿಸ್ತಾನೆ ಇಲ್ಲ ಅನ್ನೋ ಸತ್ಯ ತಿಳಿದು ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕ್ ಅನುಭವಿಸ್ತಾನೆ. ಅಲ್ಲಿಂದ ಸಿಟಿಗೆ ಬಂದು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಹೊಸ ಕನ್ಫ್ಯೂಷನ್ ಗಳ ಮಧ್ಯ ತನ್ನ ಲೈಫ್ ನಲ್ಲಿ ಹೇಗೆ ಗೆದ್ದು ಬರ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕತೆ. ಮೊದಲ ಅರ್ಧದಲ್ಲಿ ಹಳ್ಳಿ ಫ್ರೆಂಡ್ಸ್ ಜೊತೆ ಸೂಪರ್ ಕಾಮಿಡಿ ಇದ್ರೆ, ಎರಡನೇ ಅರ್ಧದಲ್ಲಿ ಎಮೋಷನಲ್ ಜರ್ನಿ ಪ್ರೇಕ್ಷಕರ ಮನಸ್ಸಿಗೆ ತುಂಬಾ ಹತ್ರ ಆಗುತ್ತೆ. ನಿಮಗೇನಾದ್ರೂ ಸಿಂಪಲ್ ಅಂಡ್ ಸ್ವೀಟ್ ಫ್ಯಾಮಿಲಿ ಎಂಟರ್ಟೈನರ್ ನೋಡ್ಬೇಕು ಅಂದ್ರೆ ಈ ಸಿನಿಮಾನ ನೋಡಿ. ಸಿನಿಮಾದ ಹೆಸರು ಲೋ ನವೀನ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸಿನಿಮಾನ ನೋಡಬಹುದು. ಹಳ್ಳಿ ಬ್ಯಾಕ್ ಡ್ರಾಪ್ ನಲ್ಲಿ ಇಂಡಿಯನ್ ಮೈಥಾಲಜಿ ಮತ್ತೆ ಟೈಮ್ ಲೂಪ್ ಕಾನ್ಸೆಪ್ಟ್ ನ ಇಟ್ಕೊಂಡು ಬಂದಿರೋ ಒಂದು ವಿಭಿನ್ನ ಸಿನಿಮಾ ನೋಡ್ಬೇಕಾ? ಹಾಗಾದ್ರೆ ಈ ಕನ್ನಡ ಸೈಫೈ ಥ್ರಿಲ್ಲರ್ನ ಮಿಸ್ ಮಾಡಲೇಬೇಡಿ. ಬಾವಿಯಲ್ಲಿ ಈಜೋಕೆ ಹೋದಾಗ ಗೆಳೆಯ ಆಕಸ್ಮಿಕವಾಗಿ ಮುಳುಗಿ ಸತ್ತು ಹೋದಾಗ ಅವನನ್ನ ಬದುಕಿಸೋಕೆ ಸಿಕ್ಕಿದ ಒಂದು ಅಪರೂಪದ ಶಂಕದಿಂದ ಸಮಯವನ್ನೇ ರಿವರ್ಸ್ ಮಾಡೋಕೆ ಗೆಳೆಯರು ಪ್ಲಾನ್ ಮಾಡ್ತಾರೆ. ಆದ್ರೆ ವಿಧಿ ಬರೆದ ಕಾಲಚಕ್ರದ ಜೊತೆ ಆಟವಾಡೋಕೆ ಹೋದ್ರೆ ಏನೆಲ್ಲ ಕಾಸ್ಮಿಕ್ ಮತ್ತು ಫಿಲಾಸಫಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಮೇನ್ ಹೈಲೈಟ್. ಸಣ್ಣ ಸಸ್ಪೆನ್ಸ್ ಜೊತೆಗೆ ರಂಗ ಮತ್ತು ಶ್ರುತಿ ಅವರ ಮುದ್ದಾದ ಲವ್ ಸ್ಟೋರಿ ಕೂಡ ಇಲ್ಲಿದ್ದು ಕತೆ ಪ್ರೇಕ್ಷಕರಿಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ನಿಮಗೆ ಮೈಥಾಲಜಿ ಮತ್ತೆ ಕ್ವಾಂಟಮ್ ಸೈನ್ಸ್ ಮಿಕ್ಸ್ ಆಗಿರೋ ಹೊಸ ಪ್ರಯತ್ನದ ಸಿನಿಮಾಗಳು ಇಷ್ಟ ಅಂದ್ರೆ ಈ ಸಿನಿಮಾನ ನೋಡಬಹುದು. ಸಿನಿಮಾದ ಹೆಸರು ಶಾಲಿವಾಹನ ಶಕೆ. ಈಗ ಈ ಸಿನಿಮಾವನ್ನ ನೀವು ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ನಾವೆಲ್ಲ ಲೈಫ್ ನಲ್ಲಿ ಟೈಮ್ ಹಿಡಿದು ಓಡ್ತಾ ಇದ್ರೆ ಟೈಮೇ ಇಲ್ಲದೆ ಸ್ಲೋ ಆಗಿರೋ ಒಂದು ವಿಚಿತ್ರ ಊರಿನ ಕತೆ ನೋಡ್ಬೇಕಾ? ಹಾಗಾದ್ರೆ ಚಂದನ್ ಶೆಟ್ಟಿ ನಟನೆಯ ಈ ಹೊಸ ಕಾಮಿಡಿ ಡ್ರಾಮಾವನ್ನ ಮಿಸ್ ಮಾಡಬೇಡಿ. ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕಿದ್ದ ಪ್ರೊಫೆಸರ್ ವಿಜಯ್ ಬಸ್ ಮಿಸ್ ಮಾಡ್ಕೊಂಡು ಇದು ನೋಡು ಅನ್ನೋ 90ರ ದಶಕದ ತರ ಇರೋ ಒಂಥರ ವಿಚಿತ್ರ ಹಳ್ಳಿಯಲ್ಲಿ ಸಿಕ್ಕಾಕೊಳ್ತಾನೆ. ಅಲ್ಲಿ ಗಡಿಯಾರಗಳೇ ವರ್ಕ್ ಆಗಲ್ಲ. ಆ ಜನರಿಗೆ ಯಾವುದೇ ಡೆಡ್ ಲೈನ್ ಅವಸರವೇ ಇರಲ್ಲ. ದೇವಸ್ಥಾನದ ಗಂಟೆ ಮತ್ತು ಸೂರ್ಯನ ಬೆಳಕನ್ನೇ ನಂಬಿ ಬದುಕೋ ವಿಭಿನ್ನ ಪ್ರಪಂಚ ಅದು. ನಮ್ಮ ಅರ್ಬನ್ ಲೈಫ್ ನ ಅವಸರಕ್ಕೂ ಆ ಊರಿನ ಕಂಪ್ಲೀಟ್ ಪ್ರಶಾಂತತೆಗೂ ನಡೆಯೋ ಈ ಡಿಫ್ರೆಂಟ್ ತಿಕ್ಕಾಟ ನಿಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸಿನಿಮಾದ ಹೆಸರು ಎಲ್ಲರ ಕಾಲಿಳಿಯುತ್ತೆ ಕಾಲ. ಈ ಸಿನಿಮಾನ ನೀವು ಈಗ ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ಒಂದೇ ರಾತ್ರಿಯಲ್ಲಿ ನಡೆಯೋ ಭರ್ಜರಿ ಕ್ರೈಮ್ ಥ್ರಿಲ್ಲರ್ ಇಷ್ಟನಾ ನಿಮಗೆ? ಹಾಗಾದ್ರೆ ಈ ಸಿನಿಮಾನ ಮಿಸ್ ಮಾಡದೆ ನೋಡಿ. ಒಬ್ಬ ಲಂಚ ಕೊಟ್ಟು ಕೆಲ್ಸಕ್ಕೆ ಬಂದ ಹೊಸ ಪೊಲೀಸ್ ASI, ಸೀರಿಯಲ್ ಕಿಲ್ಲರ್ನ ಬೆನ್ನತ್ತಿದ ACP, ಮತ್ತೆ ಮಗನ ಚಿಕಿತ್ಸೆಗೆ ಹಣಕ್ಕಾಗಿ ಪರದಾಡೋ ಬಡತಂದೆ. ಈ ಮೂವರ ಬದುಕು ಒಂದೇ ರಾತ್ರಿಯಲ್ಲಿ ಹೇಗಪ್ಪ ಒಂದಕ್ಕೊಂದು ಲಿಂಕ್ ಆಗುತ್ತೆ ಅನ್ನೋದೇ ಈ ಚಿತ್ರದ ಮೇನ್ ಹೈಲೈಟ್. ಕೆಲವರಿಗೆ ಕತೆ ಸ್ವಲ್ಪ ಸ್ಲೋ ಅನ್ಸಿದ್ರು ಥ್ರಿಲ್ಲರ್ ಪ್ರಿಯರಿಗೆ ಇದೊಂದು ಒಳ್ಳೆ ಮಸ್ಟ್ ವಾಚ್ ಮೂವಿ. ಸಿನಿಮಾದ ಹೆಸರು ಕೇಸ್ ಆಫ್ ಕೊಂಡಾಣ. ನೀವಿನ್ನು ಸಿನಿಮಾ ನೋಡಿಲ್ಲ ಅಂದ್ರೆ ಈಗ ಈ ಕನ್ನಡದ ಸಿನಿಮಾ ತೆಲುಗಿನಲ್ಲಿ ರಿಲೀಸ್ ಆಗಿದೆ. ETV ವಿನ್ ನಲ್ಲಿ ನೀವು ಈಗ ಕೇಸ್ ಆಫ್ ಕೊಂಡಾಣನ ನೋಡಬಹುದು. 1970ರ ದಶಕದ ಬೆಂಗಳೂರು ಅಂಡರ್ವರ್ಲ್ಡ್ ನ ಸುತ್ತ ನಡೆಯೋ ಕಥೆ ಇದು. ತಾನು ರೋಲ್ ಮಾಡಲ್ ಅಂತ ಅನ್ಕೊಂಡಿದ್ದ ವ್ಯಕ್ತಿನೇ ತನ್ನ ಫ್ಯಾಮಿಲಿಗೆ ಕುತ್ತು ತಂದಾಗ ಕಾಳಿದಾಸ್ ಅನ್ನೋ ಯುವಕ ಹೇಗೆ ಸೇಡ್ ತೀರಿಸ್ಕೊಳ್ಳೋಕೆ ರೌಡಿಸಮ್ಗೆ ಇಳಿತಾನೆ, ಅಲ್ಲಿನ ಗ್ಯಾಂಗ್ ವರ್ಗಳನ್ನ ಹೇಗೆ ಎದುರಿಸ್ತಾನೆ ಅನ್ನೋದೇ ಸಿನಿಮಾದ ಹೈಲೈಟ್. ಸಿನಿಮಾದ ಹೆಸರು KD ದ ಡೆವಿಲ್. ಈ ಸಿನಿಮಾವನ್ನ ಈಗ ನೀವು ZEE5 ನಲ್ಲಿ ನೋಡಬಹುದು. ಒಬ್ಬ ಸಾಮಾನ್ಯ ಯುವಕ ತನ್ನ ಸುತ್ತಲಿನ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದು ಹೇಗೆ ಒಬ್ಬ ನಾಯಕನಾಗಿ ಬೆಳೆಯುತ್ತಾನೆ ಅನ್ನೋ ಕತೆ ಇಲ್ಲಿದೆ. ಇದು ಕೇವಲ ರಕ್ತಪಾತದ ಕಥೆಯಲ್ಲ, ಒಂದು ಸಾಮ್ರಾಜ್ಯದ ಕನಸು ಕಟ್ಟುವ ಹೋರಾಟದ ಕತೆ. ನಾಯಕನ ಇಂಟ್ರೆಸ್ಟಿಂಗ್ ಜರ್ನಿನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾದ ಹೆಸರು ದ ರೈಸ್ ಆಫ್ ಅಶೋಕ. ಈ ಸಿನಿಮಾವನ್ನ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ನೋಡಬಹುದು. ತಂದೆ ಕೋಪಕ್ಕೆ ಹೆದರೋ ಕುಂದೇಸಿ ಅನ್ನೋ ಹುಡುಗ ಮತ್ತು ಅವನ ತಮ್ಮ ಸೇರಿ ಮೇಯೋಕೆ ಬಿಟ್ಟಿದ್ದ ಹಸುನ ಕಳ್ಕೊಂಡ್ಬಿಡ್ತಾರೆ. ಆ ಹಸುನ ಹುಡ್ಕೋಕೆ ಹೋಗುವಾಗ ಆಗೋ ಎಮೋಷನಲ್ ಜರ್ನಿ ಜೊತೆಗೆ ತಾಯಿ ಮಗುವಿನ ಸೆಂಟಿಮೆಂಟ್ ಈ ಕಥೆಯ ಹೈಲೈಟ್. ನಗು ಜೊತೆಗೆ ಕೊನೆಗೆ ಕಣ್ಣೀರು ತರಿಸೋ ತುಂಬಾ ಹಾರ್ಟ್ ವಾರ್ಮಿಂಗ್ ಕ್ಷಣಗಳು ಈ ಸಿನಿಮಾದಲ್ಲಿದೆ. ಒಟ್ಟಲ್ಲಿ ಮನಸ್ಸಿಗೆ ಹತ್ತಿರವಾಗೋ ಒಂದೊಳ್ಳೆ ಹಳ್ಳಿ ಸೊಗಡಿನ ಎಮೋಷನಲ್ ಡ್ರಾಮಾ. ಸಿನಿಮಾದ ಹೆಸರು ವಲಾವರ. ಈ ಸಿನಿಮಾವನ್ನ ನೀವು ZEE5 ನಲ್ಲಿ ನೋಡಬಹುದು. ಒಂದು ವರ್ಷದ ನಂತರ ತನ್ನೂರಿಗೆ ಮರಳಿ ಬರೋ ಪೀಟರ್ ಅನ್ನೋ ಹುಡುಗನ ಸುತ್ತ ನಡೆಯೋ ಸಖತ್ ಇಂಟೆನ್ಸಿಂಗ್ ಕತೆ ಇದು. ಅವನು ಬಂದ್ಮೇಲೆ ಊರಲ್ಲಿ ಅವನ ಪ್ರಾಣ ಅಂದ್ಕೊಂಡಿದ್ದ ಸುಮಾರು ವಿಷಯಗಳು ಮತ್ತೆ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ತನ್ನವರಲ್ಲಿ ಮೂಡಿರೋ ಆ ಫ್ರೆಂಡ್ಶಿಪ್ ಬಿರುಕು ಮತ್ತು ಅದರಿಂದ ಆದ ಎಡವಟ್ಟುಗಳನ್ನ ಪೀಟರ್ ಒಂದೊಂದಾಗಿ ಹುಡುಕ್ತಾ ಹೋದಾಗ ಬೇರೆನೇ ಸೀಕ್ರೆಟ್ಸ್ ಆಚೆ ಬರುತ್ತೆ. ಮಲಯಾಳಂ ಶೈಲಿಯ ಸ್ಲೋ ಬರ್ನರ್ ಸಸ್ಪೆನ್ಸ್ ಡ್ರಾಮಾ ತರ ಇರೋ ಈ ಸಿನಿಮಾದಲ್ಲಿ
ಚೆಂಡೆ ಮ್ಯೂಸಿಕ್ ಮತ್ತೆ ಹಳ್ಳಿಯ ಸೌಂದರ್ಯ ನೆಕ್ಸ್ಟ್ ಲೆವೆಲ್ ಮೂಡ್ ಕ್ರಿಯೇಟ್ ಮಾಡುತ್ತೆ. ಒಟ್ನಲ್ಲಿ ಸ್ನೇಹ, ನಂಬಿಕೆ, ದ್ರೋಹ ಮತ್ತು ಅದರ ಪರಿಣಾಮಗಳನ್ನ ಸಖತ್ ರಿಯಲಿಸ್ಟಿಕ್ ಆಗಿ ತೋರಿಸಿರೋ ಈ ಮಿಸ್ಟ್ರಿ ಸಿನಿಮಾ ಒಂಥರ ಹೊಸ ಕಿಕ್ ಕೊಡುತ್ತೆ. ಸಿನಿಮಾದ ಹೆಸರು ಪೀಟರ್. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ನಮ್ಮ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ, ಟ್ರಾಫಿಕ್ ಸಿಗ್ನಲ್ ಮಧ್ಯ ದಿನ ತಳ್ಳೋ ಒನ್ ಆ್ಯಂಡ್ ಓನ್ಲಿ ಮಿಡ್ಲ್ ಕ್ಲಾಸ್ ಕರುಣಾಕರನ ಕಥೆ ಇದು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋ ಈ ಕರುಣಾಕರನ್ಗೆ ದುಡ್ಡಿಲ್ಲದೆ ಸದಾ ಟೆನ್ಷನ್ ಆದರೂ ಮಗ ಕೇಳಿರೋ ದುಬಾರಿ ಬ್ಯಾಟ್ರಿ ಆಟದ ಕಾರ್ ಕೊಡಿಸ್ಲೇಬೇಕು ಅನ್ನೋ ಹಠ ಹಿಡಿತಾನೆ. ಒಂದ್ ಕಡೆ ಹೆಂಡತಿಯ ಸಂಸಾರದ ಜವಾಬ್ದಾರಿ, ಇನ್ನೊಂದ್ ಕಡೆ ಮಗನ ಆಸೆಯನ್ನು ತೀರ್ಸೋಕೆ ಕಷ್ಟಪಟ್ಟು ದುಡಿಯೋ ಅಪ್ಪನ ಎಮೋಷನಲ್ ಜರ್ನಿ ಸಖತ್ ರಿಯಲಿಸ್ಟಿಕ್ ಆಗಿದೆ. ನಾವು ಅಂದ್ಕೊಂಡಿದ್ದನ್ನ ತಗೊಳ್ಳೋ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ ಅನ್ನೋ ಸತ್ಯನ ತುಂಬ ಹತ್ತಿರದಿಂದ ಈ ಸಿನಿಮಾ ತೋರಿಸ್ಕೊಡುತ್ತೆ. ಫುಲ್ ಫ್ಯಾಮಿಲಿ ಡ್ರಾಮಾ, ಮನಸ್ಸಿಗೆ ಮುಟ್ಟೋ ಸೆಂಟಿಮೆಂಟ್ಸ್ ಇರೋ ಈ ಸಿನಿಮಾನ ಪ್ರತಿಯೊಬ್ಬ ಮಧ್ಯಮ ವರ್ಗದವ್ರಿಗೂ ಸಖತ್ ಕನೆಕ್ಟ್ ಆಗುತ್ತೆ. ಸಿನಿಮಾದ ಹೆಸರು ನಾನು ಕರುಣಾಕರ. ಈ ಸಿನಿಮಾವನ್ನು ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಬಾಲ್ಯದಲ್ಲಿ ಯಕ್ಷಗಾನ ಕಲಾವಿದರನ್ನ ನೋಡಿ ಹೆದರಿದ್ದ ಮಗು ಬೆಳೆದು ದೊಡ್ಡ ಕಾರ್ಪೊರೇಟ್ ಲೀಡರ್ ಆದರೂ ಕೂಡ ಆ ಹಳೆಯ ಭಯ ಮಾತ್ರ ಅವನನ್ನು ಬಿಟ್ಟಿರಲ್ಲ. ಸಿಟಿಗೆ ವಾಪಸ್ ಬಂದ ಮೇಲೆ ಅವನ ಹಳೆ ನೆನಪುಗಳು, ಭ್ರಮೆಗಳು ಮತ್ತೆ ಕಾಡೋಕೆ ಶುರುವಾಗಿ ಇಡೀ ಲೈಫ್ ತಲೆ ಕೆಳಗಾಗ್ಬಿಡುತ್ತೆ. ತನ್ನ ಮನಸ್ಸಿನ ಒಳಗಿರೋ ಆ ನೈಜ ರಾಕ್ಷಸ ಯಾರು, ಆ ಭೀಕರ ಟ್ರಾಮಾದಿಂದ ಹೊರಬರೋಕ್ಕೆ ಅವನು ಏನೆಲ್ಲ ಮಾಡ್ತಾನೆ ಅನ್ನೋದೇ ಕತೆ. ಯಾವುದೇ ಆರ್ಟಿಫಿಷಿಯಲ್ ಜಂಪ್ಸ್ಕೇರ್ಸ್ ಇಲ್ಲದೆ ಕಾಡಿನ ಮಿಸ್ಟ್ರಿ ಮತ್ತು ಯಕ್ಷಗಾನ ಕಲೆಯ ವೈಬ್ ಬಳಸಿ ಸೈಕಲಾಜಿಕಲ್ ಆಗಿ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಸಿನಿಮಾದ ಹೆಸರು ವಿಕಲ್ಪ. ಈ ಸಿನಿಮಾವನ್ನು ನೀವು ZEE5 ಕನ್ನಡದಲ್ಲಿ ನೋಡಬಹುದು. ಒಂದು ಕಡೆ ಡ್ರಗ್ಸ್ ಪಾರ್ಟಿ ಅಂತ ತೇಲಾಡೋ ದುಷ್ಟ CM ಮಗ ದ ಡೆವಿಲ್ ಧನುಷ್, ಇನ್ನೊಂದು ಕಡೆ ಅವನ ಜಾಗಕ್ಕೆ ಬರೋ ಅಪ್ಪಟ ಬಡಪಾಯಿ ಕೃಷ್ಣ. ಈ ಇಬ್ಬರ ನಡುವೆ ನಡೆಯೋ ಹೈ ವೋಲ್ಟೇಜ್ ಫೈಟ್ ನೋಡೋದೇ ಒಂದು ಮಜಾ. ಭ್ರಷ್ಟಾಚಾರದ ಆರೋಪದ ಮೇಲೆ CM ಕುರ್ಚಿ ಖಾಲಿಯಾದಾಗ ರಾಜಕೀಯ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕೆ ಕೃಷ್ಣ ಅನ್ನೋ ಸಾಧಾರಣ ವ್ಯಕ್ತಿನ CM ಮಗನಂತೆ ಡೂಪ್ ಮಾಡಿ ನಿಲ್ಲಿಸೋ ನಂಬಿಯರ್ ಪ್ಲಾನ್ ಇಡೀ ಕತೆಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ವಿದೇಶಕ್ಕೆ ಹೋಗಿದ್ದ ಅಸ್ಲಿ ಡೆವಿಲ್ ಧನುಷ್ ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ಇಬ್ಬರ ನಡುವೆ ಶುರುವಾಗೋ ಕಿಡ್ನಾಪ್ ಡ್ರಾಮಾ ಮತ್ತು ಸಿಂಹಾಸನಕ್ಕೆ ನಡೆಯೋ ಕಾಳಗ ಪ್ರೇಕ್ಷಕರಲ್ಲಿ ಅಖಂಡ ಕುತೂಹಲನ ಮೂಡಿಸುತ್ತೆ. ಕೆಲವರು ಇದನ್ನ ಹಳೆ ಶೈಲಿಯ ಕಮರ್ಷಿಯಲ್ ಸಿನಿಮಾ ಅಂದಿದ್ರು. ದರ್ಶನ್ ಅವರ ಖಡಕ್ ಡಬಲ್ ಆಕ್ಟಿಂಗ್ ಮತ್ತು ಮಾಸ್ ಮ್ಯಾನರಿಸಂ ಅಭಿಮಾನಿಗಳಿಗೆ ಫುಲ್ ಪೈಸಾ ವಸೂಲ್ ಎಂಟರ್ಟೈನರ್ ಆಗಿದೆ. ಇದೇ ಜುಲೈ 17ರಿಂದ ನೀವು ದ ಡೆವಿಲ್ ಸಿನಿಮಾವನ್ನ ZEE5 ನಲ್ಲಿ ನೋಡಬಹುದು. ಬೆಂಗಳೂರಿನ ಕಲಾಸಿಪಾಳ್ಯದ ಲಾಡ್ಜ್ ಒಂದರಲ್ಲಿ ದೇವಿಕಾ ಅನ್ನೋ ಮಹಿಳೆ ನಿಗೂಢವಾಗಿ ಕೊಲೆಯಾಗುತ್ತೆ. ಈ ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸಲು ACP ನಟೇಶ್ ಕುಮಾರ್ ಎಂಟ್ರಿ ಕೊಡ್ತಾರೆ. ಆದ್ರೆ 3 ಮುಖ್ಯ ಶಂಕಿತರಾದ ಡೈರೆಕ್ಟರ್ ಕಮಲ್, ಪಿಂಪ್ ಮಾಮು ಮತ್ತು ನಕಲಿ ಸ್ವಾಮಿ ಹೇಳುವ 7 ವಿಭಿನ್ನದ ಆಯಾಮದ ಕತೆಗಳನ್ನ ಪೊಲೀಸರಿಗೆ ತಲೆ ಕೆಡಿಸುತ್ತೆ. ನಾನೊಬ್ಬ ಡಿಪ್ರೆಷನ್ಗೆ ಹೋದ ಡೈರೆಕ್ಟರ್, ನನ್ ಕಷ್ಟ ಹೇಳ್ಕೊಳ್ಳೋಕೆ ಮಾತ್ರ ಅವಳ ಹತ್ರ ಹೋಗ್ತಿದ್ದೆ ಅಂತ ಕಮಲ್ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋಕೆ ನೋಡಿದ್ರೆ, ಕತೆಯ ಅಸ್ಲಿ ಟ್ವಿಸ್ಟ್ ದೇವಿಕಾಳ ಕರುಣಾಜನಕ ಹಿನ್ನೆಲೆಯಲ್ಲಿ ಅಡಗಿರುತ್ತೆ. ಸಮಾಜದ ಕರಾಳ ಮುಖವನ್ನ ತೋರಿಸುವ ಈ ಕಥೆಯಲ್ಲಿ ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ತಿಳಿಯೋಕೆ ಈ ಮಸ್ತ್ ಮರ್ಡರ್ ಮಿಸ್ಟ್ರಿನ ನೀವು ಖಂಡಿತ ನೋಡ್ಲೇಬೇಕು. ಸಿನಿಮಾದ ಹೆಸರು ಕಮಲ್ ಶ್ರೀದೇವಿ. 2025 ಸೆಪ್ಟೆಂಬರ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಈ ಸಿನಿಮಾವನ್ನ ನೀವು ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ಮಾಡರ್ನ್ ದಿನಗಳ ಆರ್ಕಿಟೆಕ್ಟ್ಗಳ ತಂಡವೊಂದು ರಿಸರ್ಚ್ ಮಾಡಲು ಬಳ್ಳಾರಿಯ ಹಳ್ಳಿ ಒಂದಕ್ಕೆ ಹೋದಾಗ ಅಲ್ಲಿ ಅಡಗಿರೋ ಅತಿಮಾನುಷ ಶಕ್ತಿ ಹಾಗೂ ಪ್ರಾಚೀನ ರಹಸ್ಯಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ರೋಮಾಂಚನ ಕತೆ ಇಲ್ಲಿದೆ. ಗುರುಮೂರ್ತಿ V ನಿರ್ದೇಶನದ ಈ ಚಿತ್ರದಲ್ಲಿ ಯುವರಾಜ್ ಗೌಡ ಮತ್ತು ಖ್ಯಾತೆ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ನಿಗೂಢ ರಹಸ್ಯಗಳನ್ನ ಭೇದಿಸುವ ಇವರ ನಟನೆ ಪ್ರೇಕ್ಷಕರಲ್ಲಿ ಹೊಸ ಕುತೂಹಲ ಮೂಡಿಸುತ್ತೆ. ಆರಂಭದಲ್ಲಿ ನಿಧಾನವಾಗಿ ಸಾಗಿದ್ರು ದ್ವಿತೀಯಾರ್ಧದಲ್ಲಿ ಹಾರರ್ ಮತ್ತು ಸಸ್ಪೆನ್ಸ್ ಅಂಶಗಳು ಬಿಗಿಗೊಂಡು ಚಿತ್ರಕ್ಕೆ ಹೊಸ ವೇಗ ನೀಡುವುದರ ಜೊತೆಗೆ ಸಖತ್ ಥ್ರಿಲ್ ಕೊಡುತ್ತೆ. ಪೌರಾಣಿಕ ಪಾತ್ರವಾದ ಶಿಖಂಡಿಯ ಹೆಸರನ್ನ ಇಟ್ಕೊಂಡು ಇಂದಿನ ಕಾಲಕ್ಕೆ ಕನೆಕ್ಟ್ ಮಾಡಿರೋ ಈ ಚಿತ್ರ ಪೌರಾಣಿಕ ದಂತಕಥೆಯ ರಹಸ್ಯಗಳು ಹೇಗೆ ಇಂದಿನ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದೆ. ನಿಮ್ಗೇನಾದ್ರೂ ಇತಿಹಾಸ ಮತ್ತು ಪ್ಯಾರಾನಾರ್ಮಲ್ ಥ್ರಿಲ್ಲರ್ಗಳ ಮೇಲೆ ಇಷ್ಟ ಇದ್ರೆ ಈ ಸಿನಿಮಾವನ್ನ ನೀವು ಖಂಡಿತವಾಗೂ ನೋಡ್ಬೋದು. ಶಿಖಂಡಿ ಸಿನಿಮಾ ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.